ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕಾಕನ ಭವಿಷ್ಯ ನಿಜ ಆತ ಅನ್ನೋದು ಎಲ್ಲರೂ ನೋಡಕತ್ತಿರ್ಬೇಕಿರಲ್ಲ. ಕಾಕನ ಸುದ್ದಿ ಸಲ ಕಾಯಕತ್ತೀರಿ, ಎಷ್ಟು ಮಂದಿ ಫೋನ್ ಮಾಡಾಕತ್ತೀರಿ. ಕಾಕ ಏನು ಹೇಳಿದೆವು ಮಾರಾಯ, ಬೆಳಗಾವಿ ಜಿಲ್ಲಾದ ರಾಜಕಾರಣ ಹಂಗೆ ಆತಲೋ ಮಾರಾಯ. ಕುಂದ ಮತ್ತು ಕರದಂಟ ಬಿಗ್ ಫೈಟ. ಕರದಂಟದಾಗ ವಿಟಾಮಿನ್ ಕಡಿಮೆ ಅದು, ಕುಂದಾದಾಗ ವಿಟಾಮಿನ್ ಹೆಚ್ಚು ಅದು. ಇದನ್ನ ಹೇಳಿನಲ್ರಿ ಎಲ್ಲ ಸುದ್ದಿನ. ಅದಕ್ಕೆ ಈಗ ಎಷ್ಟು ಮಂದಿ ಫೋನ್ ಮಾಡಾಕತ್ತೀರಿ ನನ್ನ ಅಭಿಮಾನಿಗಳ. ಕಾಕ ಯಾಕೆ ಸುದ್ದಿ ಮಾಡುವ ಅಲ್ಲಿ, ರಿಸಲ್ಟ್ ಎಲ್ಲ ಪೂರ ಆಗ್ಬೇಕಲ್ಲ. ಪೂರ ಆದಮೇಲೆ ಹೇಳಕ್ಕೆ ಒಂದು ಭಾಳ ಚಲೋ ಅನಿಸೈತ್ಲ. ಈಗ ಎದಕ್ಕೆ ಹೆಂಗೆ ಗೆದ್ದಳು ಲಕ್ಷ್ಮೀ ಹೆಬ್ಬಾಳ್ಕರ್, ಏನು ಪ್ಲ್ಯಾನ್ ಹಾಕಿ ಗೆದ್ದಲು ಯಾರಿಗೆ ಗೊತ್ತೈತೇನ್ರಿ? ಆ ಥರದ್ದು ಗ್ರೌಂಡ್ ನೆಟ್ವರ್ಕ್ ಹೇಳ್ತಾನೆ, ಕೇಳ್ಕೊರಿ, ಭಾಳ ಚಂದ ಕೇಳ್ಕೊರಿ. ಮುಂಚಿತನ ಹೇಳ್ತಿದ್ನಿ ಗೊತ್ತಿತ್ತು, ಆದ್ರೆ ಮತ್ತು ಅದನ್ನು ಸಡ್ಲು ಮಾಡ್ತಾರಂತೇಳಿ ಹೇಳಿರ್ಕಿಲ್ಲ. ಭಾಳ ಚಂದ ಶಾಣೆ ಹೆಣ್ಮಗಳ. ಹಿಂದಕಲೇ ನಾವು ಒಂದು ವಿಡಿಯೋ ಮಾಡಿ ಹೇಳಿದ್ದು, ಮುಂದಿನ ಮುಖ್ಯಮಂತ್ರಿನೂ ಆಕ್ಕಾಳು, ತನ್ನ ಕತ್ತಿ ಝಳಪಿಸ್ತಾಳ ರಾಣಿ ಚೆನ್ನಮ್ಮನ ರೌದ್ರಾವತಾರ ತಾಳ ಲಕ್ಷ್ಮಿ ಅಕ್ಕ ಅಂತ ಹೇಳಿದ್ದು. ಹಂಗೆ ಮಾಡಿ ತೋರಿಸ್ಯಾಡ್ರಲ್ಲ. ಬೆಳಗಾವಿ ಜಿಲ್ಲಾದಾಗ ಬಿರುಗಾಳಿ ಸುಂಟ್ರಗಾಳಿ ಎಬ್ಬಿಸಿಬಿಟ್ಟಾಳ. ರಾಜಕಾರಣದಾಗ ದಿಕ್ಸೂಚಿನೂ ಮಾಡಕ್ಕೆ ಹೊಂಟಾಳ. 2023ದಾಗ ಮತ್ತೇನೇನು ಅಟಮ್ ಬಾಂಬ್ ಹಾಕ್ತಾಳೆ 18 ಕ್ಷೇತ್ರದಾಗ ಗೊತ್ತಿಲ್ಲ. ಯಾಕೆ ಹೇಳಾಕತ್ತನ್ರಿ ಸುದ್ದಿ? ನಾ ಲಕ್ಕನ ಜಾರಕಿಹೊಳಿ ಆಯ್ಕೆ ಖಚಿತ, ಚನ್ನರಾಜ ಜಾರಕಿಹೊಳಿ ಆಯ್ಕೆ ಖಚಿತ, ಮಹಾಂತೇಶ್ ಕವಟಿಗೆ ಮಠಕ್ಕೆ ಮಾತ್ರ ಒಂದು ಸ್ವಲ್ಪ ಪೆಟ್ಟು ಬೀಳ್ತೈತಿ ಅಂತ ಹೇಳಿದ್ದು ನೋಡ್ರಿ. ಹಳಿ ವಿಡಿಯೋ ತೆಗೆದು ನೋಡ್ರಿ. ನಮ್ಮ ಭವಿಷ್ಯ ಸತ್ಯ ಭವಿಷ್ಯ. ಯಾವಾಗಲೂ ಸಲೀಂ ಅಹ್ಮದ್ ಮತ್ತು ಪ್ರದೀಪ್ ಶೆಟ್ಟರ್ದು ಹೇಳಿದ್ನಲ್ಲಿ 2 ಆಯ್ಕೆ ಆಗ್ಬೇಕು. 2 ಆಯ್ಕೆ ಆಗ್ಯಾವ. ಸುನೀಲ್ ಗೌಡ MB ಪಾಟೀಲ್ನ ತಮ್ಮ ಆಯ್ಕೆ ಆಗ್ತಾರೆ. ಅದ್ರ ಸಲುವಾಗಿ ಒಬ್ಬ ಪುಣ್ಯಾತ್ಮ ನನಗೊಂದು ಕಮೆಂಟ್ ಹಾಕಿದ್ದ, ಏನು ಹೇಳ್ತೀವಿ ಹೋದ್ರೆ ಬೇಡ 14ನೇ ತಾರೀಕು ಹೇಳಕ್ಕೆ ಅಂಥೇಳಿ. ಈಗ ಅವು ನೋಡ್ಕೋಬೇಕಿದ ನಾನು ಆ್ಯಂಕರಿಂಗ್ ಇವತ್ತೇನು ಸುದ್ದಿ ಹೇಳಕತ್ತನೋ ಅವೇನು ಹಾಕಿದ್ದ ಅವು ನೋಡ್ಬೇಕು ಇವತ್ತು. ಅವಂಗೆ ಮುಖಭಂಗ ಆಗೋದಿದು. ಕಮೆಂಟ್ ಯಾವ ಹಾಕ್ಯಾನಲ್ಲ ಅವಂಗೆ. ಹೆಂಗೆ ಸತೀಶ್ ಜಾರಕಿಹೊಳಿ ಹೆಂಗೆ ರಣತಂತ್ರ ಹೆಣದ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಂಗೆ ರಂಗೋಲಿ ಹಾಕಿಳು, ಆ ರಂಗೋಲಿ ತಗೊಂಡ 18 ಕ್ಷೇತ್ರದಾಗ ಒಬ್ಬ ವ್ಯಕ್ತಿ ತಿರುಗಾಡಿದ. ಆ ವ್ಯಕ್ತಿ ಭಾಳ ಇಂಪಾರ್ಟೆಂಟ್ ವ್ಯಕ್ತಿ. ಆ ವ್ಯಕ್ತಿ ಹೆಸರು ಹೇಳ್ತಾನೆ. ಬಡ ಹೇಳತ್ತನ್ನವ್ರಲ್ಲ ನೀವು, ಮತ್ತು ನೋಡ್ಕೊತ್ಕೊಂಡ್ಬೇಕಲ್ಲ, ನಿಮಗೂ ರುಚಿ ಹತ್ಬೇಕಲ್ಲ. ಇಡೀ ಕರ್ನಾಟಕ ರಾಜ್ಯದಾಗ ಯಾರೂ ಗೊತ್ತಿಲ್ಲದ ಸುದ್ದಿ ಹೇಳಕತ್ತಾನೆ ಇವತ್ತು. 18 ಕ್ಷೇತ್ರದಾಗ ಆ ವ್ಯಕ್ತಿ ಏನು ಮಾಡಿದ? ಪಂಚಮಶಾಲಿಯ ಬೆಳಗಾವಿ ಜಿಲ್ಲಾಧ್ಯಕ್ಷ ಪಂಚನಗೌಡ ದ್ಯಾಮನಗೌಡರ ಸೌದತ್ತಿ ಅಖಿಲ ಕರ್ನಾಟಕ ಪಂಚಮಶಾಲಿ ಸಮಾಜದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಪಂಚನಗೌಡ ದ್ಯಾಮನಗೌಡರ ಯಾವುದೇ ಸದ್ದು ಗದ್ದಲಿಲ್ದ ಪಂಚಮಶಾಲಿ ಮತದಾರನ ಹೆಂಗೆ ಕ್ರೋಢೀಕರಣ ಮಾಡಿದ ಅನ್ನೋದ ಭಾಳ ನಿಗೂಡಿಟ್ಟಿದ್ನಿ. ಆದರೆ ಇವತ್ತು ನಾ ಬಹಿರಂಗ ಹೇಳ್ಬೇಕಾಯ್ತು. ಇದು ಮುಂಚಿತನ ಅನೌನ್ಸ್ ಮಾಡಬೇಕಾಗಿತ್ತು. ಚನ್ನರಾಜ್ ಹಟ್ಟಿಹೊಳಿದ ನಾನು ತಕ್ಷಣ ಪ್ರಥಮ ಪ್ರಾಶಸ್ತ್ಯದ ಮತದಿಂದ ಬರ್ತಾನಂಥೇಳಿ. ಆದ್ರೆ ಮತ್ತಲ್ಲಿ ಹೋಗಿ ಏನೋ ಮತಗಳನ್ನು ವಿಭಜನೆ ಮಾಡ್ತಾರನ್ನೋ ಭಾವನೆ ಇಟ್ಕೊಂಡ ಆ ಸುದ್ದಿ ಹೇಳಿರ್ಕಿಲ್ಲ. ಆ ರಹಸ್ಯ ಸುದ್ದಿ ನಮಗೆ ಗೊತ್ತಿತ್ತು. ಲಕ್ಕನ್ ಜಾರಕಿಹೊಳಿ ಯಾವುದೇ ಪರಿಸ್ಥಿತಿಯಾಗ ಆಯ್ಕೆ ಆಗ್ತಾರಂತೇಳಿ ಮೊದಲ ಭವಿಷ್ಯ ಹೇಳಿದ್ವಿ. ಅದು ಪ್ರಥಮ ಸ್ಥಾನ ಇರಲಿ, ದ್ವಿತೀಯ ಸ್ಥಾನ ಇರಲಿ, ವಿಧಾನ ಪರಿಷತ್ನಾಗ ಲಕ್ಕನ್ ಜಾರಕಿಹೊಳಿ ಕಾಲಿಟ್ಟ ಮುಗಿದೋಯ್ತು. ಅದಕ್ಕೆ ಅಂತಿಮ ತೆರೆ. ಜಾರಕಿಹೊಳಿ ಸಹೋದರ 4 ಜನ ಅದರ್ರಿ. 3 ಜನ MLA, ಒಬ್ಬರು MLC. ಬಲಾಢ್ಯ ಸೈನ್ಯ ತಯಾರಾತ ಅವ್ರದ್ದು. ಈಗ ನೋಡ್ರಿ, ಮಹಾಂತೇಶ್ ಕವಟಿಗೆ ಮಠಕ್ಕೆ 18 ಕ್ಷೇತ್ರದಲ್ಲಿ 13 BJP ಶಾಸಕರು, 3 MP ಗಳು. ಏನು ಮಾಡ್ಬೇಕ್ರಿ ಈಗ? ಶಂಕ ಹೊಡ್ಕೊಂಡು ಹೊಯ್ಕೋಬೇಕು ಅಷ್ಟ. ಏನು ಮಾಡ್ಬೇಕು ಹೇಳ್ರಿ? ಬಲಾಢ್ಯ 13 ಶಾಸಕರು, 3 ಸಂಸತ್ ಸದಸ್ಯರು. ಮಹಾಂತೇಶ್ ಕವಟಿ ಮಠಕ್ಕೆ 12 ನೋಡಿ ಹೊರ ಬರ್ತಾವಂದ್ರೆ ರಾಜ್ಯ ಮತ್ತು ದೇಶದಾಗ ಸರ್ಕಾರ ಇದ್ದಂಥ BJP ಸರ್ಕಾರ ಯಾವ ಅಧೋಗತಿಗೆ ಇಳಿಸಿಬಿಟ್ಟಳ್ರಿ ಸುಂಟ್ರಗಾಳಿ. ಯಾವ ಅಧೋಗತಿಗೆ ಇಳಿಸಿಳು ಸುಂಟ್ರಗಾಳಿ. ಯಾವ ರೀತಿ ನೆಟ್ವರ್ಕ್ ನಡೆದೈತಿ ಅವ್ರದ್ದು. ಸತೀಶ್ ಜಾರಕಿಹೊಳಿ ಕುತ್ಕೊಂಡು ಆದೇಶ ಮಾಡೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅದನ್ನು ಮಾರ್ಗದರ್ಶನ ಮಾಡೋದು, ಕಾರ್ಯತಂತ್ರ ರೂಪಣೆ ಮಾಡುವ ಬೆಳಗಾವಿ ಜಿಲ್ಲಾ ಪಂಚಮಶಾಲಿ ಜಿಲ್ಲಾ ಅಧ್ಯಕ್ಷ ಪಂಚನಗೌಡ ದ್ಯಾಮನಗೌಡರ್ 18 ಕ್ಷೇತ್ರನಾಗ ಹೋಗಿ 3000 ಮತಗಳನ್ನು ಫಿಕ್ಸ್ ಮಾಡಿ ಬಂದಿದ್ದ. ಯಾರಿಗೂ ಗೊತ್ತಿಲ್ಲ. ಭಾಳ ಚಂದ ನೆಟ್ವರ್ಕ.
ಬೇರೆ ಬೇರೆ ವಾಹನದ ಮುಖಾಂತರ ಹೋಗಿದ್ದ. ಇದ ವಾಹನ ಅಂದ್ರೆ ಮತ್ತು ಪಂಚನಗೌಡ ದ್ಯಾಮನಗೌಡ್ರದಪ್ಪ ಇದು ವೆಹಿಕಲ್ ಅಂತೇಳಿ ಗೊತ್ತಾಗ್ತೈತೆ ಅಂತೇಳಿ ಬೇರೆ ಬೇರೆ ವಾಹನದಿಂದ ಕೂಡಿ ನೆಟ್ವರ್ಕ್ ಮಾಡಿದರು. ಇದು ಎಲ್ಲ ಚಾಣಕ್ಯ ತಂತ್ರ ಹೆಣದಂಥ ವ್ಯಕ್ತಿ ಅಂದ್ರೆ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಮಾತು ಕಡಿಮೆ ಕೆಲಸ ಹೆಚ್ಚು ಅನ್ನೋದು ಇದೇ ಉದಾಹರಣೆ. ರಾಮದುರ್ಗದಿಂದ ಅಶೋಕ್ ಪಟ್ಟಣ ಗ್ರೌಂಡ್ ನೆಟ್ವರ್ಕ್ ಮಾಡಿದರು. ಮಹಾಂತೇಶ್ ಕೌಜಲ್ಗಿ, ಪ್ರಕಾಶ್ ಹುಕ್ಕೇರಿ, ಡಿ ಬಿ ಇನಾಮದಾರ್, ಗಣೇಶ್ ಹುಕ್ಕೇರಿ, ಕುಡ್ಚಿ ಮತ್ತು ರಾಯಬಾಗ್ ಕ್ಷೇತ್ರದಾಗ ಕಾಂಗ್ರೆಸ್ ಅದ ಅಭಿಮಾನಿಗಳು ಸಡ್ಲ ಬಿಡದ ಓಟ್ ಹಾಕಿರ ಚಂದ್ರರಾಜ್ ಹಟ್ಟಿಹೊಳಿಗೆ. ಯಾರ ಮಾತು ಕೇಳಿಲ್ಲ. ಅಲ್ಲಿ ಪ್ರೆಸೆಂಟ್ ಎಮ್ ಎಲ್ ಇದ್ರೂ ಮಾತು ಕೇಳಿಲ್ಲ. ಅದು ನಮಗೆ ಗೊತ್ತಿಲ್ಲ ರೀ, ಹ್ಞೂ ಹಾಕ್ತೇವೆ ರೀ ಅಂದರು. ಒಳಗೆ ಗುಪ್ತ ಮತದಾನರಲ್ಲ ಮಾರ್ಕಿಂಗ್ 1, 2 ಮಾಡಿ ಬಂದರು. ನೋಡ್ರಿ ಹೆಂಗೈತಿ. 1 ಮತ್ತು 5, 1, 2 ಅಲ್ಲ 1, 5 ಮಾಡಿ ಬಂದರು. ಚಂದ್ರರಾಜ್ ಹಟ್ಟಿಹೊಳಿ ನೆಟ್ವರ್ಕ್ ಇದು ಸೋಲುವ ಅಭ್ಯರ್ಥಿ ಅಂಥೇಳಿ ಕೆಲವರು ಭವಿಷ್ಯ ಹೇಳಿದರು, ದುರ್ಬಲ ಅಭ್ಯರ್ಥಿ ಅಂದರು. ಆದರೆ ಚಂದ್ರರಾಜ್ ಹಟ್ಟಿಹೊಳಿ ಬಹಳ ಶಕ್ತಿಯುತ ವ್ಯಕ್ತಿ. ಅದರ ಹಿಂದೆ ಬಲಾಢ್ಯ 2 ಹುಲಿಗಳು ಅದಾವ ಅನ್ನೋದು ಜನ ಈಗ ತಿಳ್ಕೊಂಡ್ರು. ಒಂದು ಗಂಡು ಹುಲಿ ಸತೀಶ್ ಜಾರಕಿಹೊಳಿ, ಒಂದು ಹೆಣ್ಣು ಹುಲಿ ಲಕ್ಷ್ಮೀ ಹೆಬ್ಬಾಳ್ಕರ್. ಆಂಜಲಿ ತಾಯಿ ಅಲ್ಲಿಂದ ತನ್ನ ನೆಟ್ವರ್ಕ್ ಪ್ರಾರಂಭ ಮಾಡಿದ್ಲು. ಪ್ರತಿಯೊಂದು ಲೋಂಡಾ ಮಹೋತ್ಸವ ಕಕ್ಕೇರಿ ಬೀಡಿ ನಂದಗಡದಿಂದ ನಾವು ರಿಪೋರ್ಟ್ ತೆಗ್ದಿದ್ವಿ. ಎಮ್ಕನ್ಮಡಿ ಹಿಡ್ಕೊಂಡು ರಾಯಬಾಗ್, ಚಿಕ್ಕೋಡಿ, ಅತನಿ, ಕಾಗವಾಡ, ನಿಪ್ಪಾಣಿಂದ ನಾವು ಪ್ರತಿಯೊಂದು ಮತದಾರನ ಸಮಕ್ಷಮ ಭೇಟಿಯಾದಾಗ ಹೇಳಿದ್ರು, ಒಂದು ಪಕ್ಷೇತರ ಹಾಕ್ತೇವ್ರಿ, ಒಂದು ಕಾಂಗ್ರೆಸ್ ಹಾಕ್ತೇವ್ರಿ ಅಂಥೇಳಿ. ಜನನ ಯಾವಾಗ ತೀರ್ಮಾನ ತೊಗೊಂಡಾರ ಅಂದಮೇಲೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವತಃ ಮೋದಿ ಬಂದು ಇಲ್ಲಿ ಕೂತ್ರೂ ಸಹಿತ ಆಗ್ತಿರ್ಕಿಲ್ಲ. ಹಂಗೆ ಅವರು ಮತದಾರ ತಮ್ಮ ತಲೆಯಾಗೊಮ್ಮೆ ತುಂಬ್ಕೊಂಡ್ಬಿಟ್ಟಿದ್ರು. ಇದರ ಭವಿಷ್ಯ ಒಬ್ಬ ಹೇಳಿದ್ರು. ಆ ವ್ಯಕ್ತಿ ಹೆಸರು ಇವತ್ತು ಹೇಳ್ಬೇಕ್ರನ್ನ. ಬೆಳಗಾವಿ ಮತ್ತು ಧಾರವಾಡ, ಬಿಜಾಪುರ ಇವು ಇಲೆಕ್ಷನ್ ಇಂತಿಷ್ಟು ಹೋಟ್ಲೆ ಆಗ್ತಾವೆ, ಇಂತಿಷ್ಟು ಪ್ರಥಮ ಪ್ರಾಶಸ್ತ್ಯದಿಂದ ಬರ್ತಾವೆ, 2ನೇ ಪ್ರಾಶಸ್ತ್ಯ ಇವ್ರಿಗೆ ಬೀಳ್ತಾವೆ, ಇವ್ರು ಆರಿಸಿ ಬರ್ತಾರಂಥೇಳಿ ಒಬ್ಬ ಚಾಣಕ್ಯ ತಂತ್ರದಾನ್ರಿ ಉತ್ತರ ಕರ್ನಾಟಕದಾಗ ಹೋಗ್ಬೇಕು ವ್ಯಕ್ತಿ. ಆ ವ್ಯಕ್ತಿಗೆ ಬಲಗೈಗೆ 6 ಬೆರಳದಾವು, ಎಡಗೈಗೆ 6 ಬೆರಳದಾವು, ಎಡಕಾಲಿಗೆ 6 ಬೆರಳದಾವು, ಬಲಗಾಲಿಗೆ 6 ಬೆರಳದಾವು. ಕರ್ನಾಟಕ, ಮುಂಬೈ, ಹೈದರಾಬಾದ್ ಕರ್ನಾಟಕದ ಒಂದು ಚಾಣಕ್ಯ ರಾಜಕೀಯ ತಂತ್ರ ಧಾರವಾಡದಾಗಿರ್ತಾರೆ. ಎಷ್ಟೋ ಜನ ಅಲ್ಲಿ ಹೋಗಿ ಕೇಳ್ತಾರೆ. ಅವ್ರು ಯಾವಾಗಲೂ ಪೂಜೆ ಪಾಠ ಭಕ್ತಿವಂತರು ಮನೆಯಾಗಿರ್ತಾರೆ. ವಯಸ್ಸು ಭಾಳ ಕಡಿಮೆ ಐತ್ರಿ, 42, 44. ಆ ವ್ಯಕ್ತಿನ ಹತ್ರ ಹೋಗಿ ಗುಪ್ತವಾಗಿ ಕೇಳ್ತಾರೆ. ಆ ವ್ಯಕ್ತಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ MLA ಆಗುವಾಗ ಒಂದು ಶಾಲ್ ಹಾಕಿದ್ರು. ನಾ ಈ ಹಿಂದಕಲೇ ವಿಡಿಯೋ ಹೇಳಿದ್ನಿ ಇದನ್ನು. ಒಮ್ಮೆ ಗ್ರಾಮೀಣದಾಗ ಸೋತಿದ್ರು, MP ಗೆ ಸೋತಿದ್ರು. ಹತಾಶರಾದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಬ್ಬರು ಹೇಳಿದ್ರು, ಅಲ್ಲಿ ಹೋಗ್ರಿ ನೀವು ಅಂತೇಳಿ. ಅವ್ರು ಯಾವ ಭವಿಷ್ಯ ಹೇಳ್ತಾರೆ ಇನ್ನೋರಿಗೆ ಫೇಲ್ ಆಗಿಲ್ಲ ರೀ. ಎಂತಿಂಥವ್ರು ಬಂದು ಹೇಳಿಗಾರಲ್ಲಿ, ಆದರೂ ಫೇಲ್ ಆಗಿಲ್ಲ. ಆ ವ್ಯಕ್ತಿ ಕಡೆ ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳ್ತಾರೆ, ಗ್ರಾಮೀಣ ಭಾಗದಾಗ ಯಾವುದೇ ಪರಿಸ್ಥಿತಿದಾಗ ನಾ ಗೆಲ್ಲಬೇಕಾಗೈತಿ, ನನಗೆ ಆಶೀರ್ವಾದ ಮಾಡಿರಿ ಅಂಥೇಳಿ. ಅವ್ರು ಹುರ್ಕಡ್ಲಿ ಆದ್ರ ಕಡೆ ಅಭಿಷೇಕ ಮಾಡ್ತಾರೆ ರೀ, ಪೂಜೆ ಮಾಡ್ತಾರೆ. ಆ ವ್ಯಕ್ತಿ ಅಲ್ಲಿಂದ ಅದು ಭಾವೈಕ್ಯತೆ ಸಂಕೇತ ಬಂದಂಥ ಶಿಶುನಾಳ್ ಶರೀಫ್ ಹಿಡ್ಕೊಂಡೆಲ್ಲ ಬಂದಂಥ ಬಬಲಾದಿ ಸದಾಶಿವನೆಲ್ಲ ಗುಂಪು ಮಾಡ್ಕೊಂಡು ಒಂದಲ್ಲಿ ದೇವತಾನುಭಾವ ವ್ಯಕ್ತಿ ಅದಾನ. ಆ ವ್ಯಕ್ತಿ ಕಡೆ ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳಿದಾಗ ಅವರ ತಾಯಿ ಕರ್ನಾಟಕ ರಾಜ್ಯದಾಗ ರಾಮಕೃಷ್ಣ ಹೆಗಡೆ ಸರ್ಕಾರ ಇದ್ದಾಗ ಒಂದು ಉನ್ನತ ಸ್ಥಾನದ ವ್ಯಕ್ತಿ. ಅವ್ರದ್ದೆಲ್ಲ ಸ್ಟೋರಿನ ಹೇಳೇನಿ. ಅವ್ರ ಚಿರಂಜೀವಿ ಇವರು. ಆ ಚಿರಂಜೀವಿ ಒಂದು ಕೆಂಪು ಶಾಲನ್ನು ಹಾಕ್ತಾರ ಕೊರಳಾಗ. ಯಾರಿಗೆ ಕೊರಳಾಗ್ರಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಕೊರಳಾಗ. ಭಾಳ ಕುತೂಹಲದಿಂದ ಕೇಳ್ರಿ. ಇತಿಹಾಸ ಯಾವಾಗಲೂ ಮರೆಮಾಚಲಿಕ್ಕೆ ಸಾಧ್ಯವಿಲ್ಲ. ಇತಿಹಾಸ ಸೃಷ್ಟಿಸಲಾರರು ಇತಿಹಾಸವನ್ನು ಸೃಷ್ಟಿಸಿ ತೋರಿಸ್ತಾರೆ ಅನ್ನೋದು ವಾಕ್ಯ ಐತಿ. ಅದರ ಸಲುವಾಗಿ ದೇವೇಂದ್ರ ರತ್ನಾಕರ್ ಭವಿಷ್ಯಗಾರ ಸಾಹೇಬರು ಅಸ್ಟ್ರಾಲಜಿ ಇದ್ದಂಗೆ ಚಾಣಕ್ಯ ತಂತ್ರ, ಕರ್ನಾಟಕ, ಮುಂಬೈ ರಾಜಕಾರಣಿಯ ತಂತ್ರಗಾರಿಕೆ, ಶಾಸಕ ಮಂತ್ರಿ ಯಾರನ್ನ ಮಾಡ್ಬೇಕು ಅನ್ನೋದಲ್ಲಿ ಭವಿಷ್ಯ ಹೇಳ್ತಾರೆ ಅವ್ರ. ಆದ್ರೆ ಆ ಭವಿಷ್ಯ ಉಚಿತ್ರ ಮತ್ತು ಅದನ್ನು ಅಂತ ತಿಳ್ಕೊರಿ. ಕೆಂಪು ಶಾಲ ಹಾಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೇಳ್ತಾರೆ, ನೇರವಾಗಿ ಹೋಗಿದ್ರೆ ಈ ಶಾಲ ಹಾಕ್ಕೊಂಡ ತಾಯಿ ನಾಮಪತ್ರ ಸಲ್ಲಿಸು, ನೀ ಗೆಲ್ತಿ ಅಂತ ಹೇಳಿದಾಗ ಶಾಲ ಹಾಕ್ಕೊಂಡ ಲಕ್ಷ್ಮೀ ಹೆಬ್ಬಾಳ್ಕರ್ ನಾಮಪತ್ರ ಸಲ್ಲಿಸ್ತಾಳ. ಸಲ್ಲಿಸಿದ ಮೇಲೆ ವಿಜಯ ಪತಾಕೆ ಹಾರಿಸಿ ರಾಜ್ಯ ವಿಧಾನಸಭೆಗೆ ಪ್ರವೇಶ ಮಾಡ್ತಾಳ. ಆವಾಗ ಮತ್ತೆ ಹೋಗಿ ಕೇಳ್ತಾಳ, ಚನ್ನರಾಜ್ ಹಟ್ಟಿಹೊಳಿ ನನ್ನ ಸಹೋದರ MLCಗೆ ನಿಂತಾನ, ಏನು ಮಾಡ್ಬೇಕ್ರಿ ಅಂತೇಳಿ. ಹೆಲಿಪ್ಯಾಡ್ನಾಗ ಇಳಿದ ತಕ್ಷಣ ಇದ ದೇವೇಂದ್ರ ರತ್ನಾಕರ್ ಚಾಣಕ್ಯ ತಂತ್ರ ನೋಡ್ರಿ. ಹೆಲಿಕಾಪ್ಟರ್ ಫೋಟೋ ಹಾಕೇನಿ.
ಇನ್ನೂ ಚುನಾವಣೆ 8-10 ದಿನ ಬಾಕಿ ಇತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತಮ್ಮ ಕೈ ಬೆರಳಿನಿಂದ 6 ಬೆರಳಿನ 1 ಬೆರಳಿನಿಂದ ಲೈಕ್ ತೋರ್ಸ್ಯಾರ, ಚಿತ್ರ ತೋರ್ಸತ್ತ ನೋಡ್ರಿ. ಆ ಶಾಲನ್ನು ಚಂದ್ರರಾಜ್ ಹಟ್ಟಿಹೊಳಿಗೆ ಹಾಕಿ MLCಗೆ ನಾಮಿನೇಷನ್ ಮಾಡಂತ ಹೇಳ್ತಾರೆ. ಚಂದ್ರರಾಜ್ ಹಟ್ಟಿಹೊಳಿ ಹೆಗಲ ಮೇಲೆ ಎಂಥ ಶಾಲೆ ಇತ್ತು ನೋಡ್ರಿ, ನಾಮಿನೇಷನ್ ಮಾಡುವಾಗ ಹಳಿ ಫೋಟೋ ತೆಗೆದು ನೋಡ್ರಿ, ಅದ ಶಾಲ್. ಆ ಶಾಲ್ ಹಾಕಿದಂಥ ಡಾಕ್ಟರ್ ಶಾಂತಾ ಹಲ್ಗಿ, ದಿವಂಗತ ಕೈಲಾಸವಾಸಿ. ಶಕ್ತಿ ಇರ್ತೈತಿ ರೀ, ಒಬ್ಬರ ಕಡೆ ಯುಕ್ತಿ ಇರ್ತೈತಿ, ಭಕ್ತಿ ಇರ್ತೈತಿ. ಅದನ್ನು ನೋಡಿ ಇವತ್ತು ಜನ ಆ ಚಂದ್ರರಾಜ್ ಹಟ್ಟಿಹೊಳಿಗೆ ಆಶೀರ್ವಾದ ಮಾಡಿದರು. ಒಂದು ದೈವಿ ಶಕ್ತಿ, ಒಂದು ಜನರ ಶಕ್ತಿ, ಒಂದು ಮತದಾರನ ಅಸ್ತ್ರ ಶಕ್ತಿ. ಇವತ್ತು ಕಿತ್ತೂರು ಚೆನ್ನಮ್ಮನಂಗೆ ಮೆರೆಯುವಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಎಷ್ಟೋ ಖುಷಿದಾಗ ಡ್ಯಾನ್ಸು ಮಾಡ್ಬೋದ್ರೆ. ಹಿಂದಕ್ಲೇ ಅವ್ರು ತಮ್ಮ ಮದುವೆಯಾಗಿ ಡ್ಯಾನ್ಸ್ ಮಾಡಿದ್ರು, ಅವ್ರು ತಮ್ಮ ಮಕ್ಕಳ ಮದುವೆಯಾಗಿ. ಖುಷಿಯಲ್ಲಿ ಮನುಷ್ಯನಿಗೆ ಒಂದು ಮನರಂಜನೆ ಮತ್ತು ಒಂದು ಒಳ್ಳೆಯ ಅಭಿನಂದನೆ ಸಲ್ಲಿಸೋ ಸಲುವಾಗಿ ಮನುಷ್ಯ ಎಲ್ಲ ಮತದಾರರಿಗೂ ಖುಷಿ ಪಡಿಸೋ ಸಲುವಾಗಿ ಒಂದು ಅಭಿನಂದನೆ ಸಲ್ಲಿಸ್ತಾನೆ. ಅವರು ಡ್ಯಾನ್ಸ್ ಮುಖಾಂತರ ಸಲ್ಲಿಸ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ದು ಒಂದು ವ್ಯಕ್ತಿತ್ವ ಒಂದು ಹೇಳ್ತಾನೆ ಕೇಳ್ರಲ್ಲ, ಅದು ಇವತ್ತು ಹೇಳಬೇಕಲ್ಲ. ಯಾಕಂದ್ರೆ ಭಾಳ ಲಕ್ಷ್ಮೀ ಹೆಬ್ಬಾಳ್ಕರ್ದು ಹೇಳಾಕತ್ತಾನ ಅಂತೇಳಿ ತಿಳ್ಕೊಬೇಡ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್ದು ಹೇಳು ಟೈಮ್ದಾಗ ಲಕ್ಕನ್ ಜಾರಕಿಹೊಳಿದ ಅಡ್ವಾನ್ಸ್ ಭವಿಷ್ಯ ನೋಡಿದವ್ರು ನಾವು. ನಮ್ಮ ನಂಬರ್ 1 ಚಾನಲ್ ರೀ, ಎಲ್ಲರಿಗೂ ಗೊತ್ತೈತಿ ವಿಷಯ ಅದು. ಪಂಚನಗೌಡ ದ್ಯಾಮನಗೌಡರ ಪಂಚಮಶಾಲಿ ಮತಗಳ ಕ್ರೋಢೀಕರಣ ಮಾಡುವಾಗ ಸತೀಶ್ ಜಾರಕಿಹೊಳಿ ಡೈರೆಕ್ಷನ್ ನಡೆಸುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ 100% ಗ್ಯಾರಂಟಿ ಅಂಥೇಳಿ ಸುಳೆಬಾಮಿ ದೇವಸ್ಥಾನದಾಗ ಪೂಜೆ ಸಲ್ಲಿಸಿದ್ರಿ. ಇನ್ನೂ 4 ದಿವಸ ಇತ್ತು ರೀ ಇಲೆಕ್ಷನ್ ಕೌಂಟಿಂಗ್. ಸುಳೆಬಾಮಿಯ ಆರಾಧ ದೇವತೆ, ಜೀವಂತ ದೇವತೆ. ಆ ದೇವತೆಗೆ ಒಂದು ಪೂಜೆ ಸಲ್ಲಿಸ್ತಾರೆ. ಅಕ್ಕ ತಮ್ಮ ಕೂಡಿ ಗೆಲುವು ಖಚಿತ ಅಂತೇಳಿ ಅಲ್ಲಿ ಸಂದೇಶ ಬರ್ತೈತಿ. ಅದ ಇವತ್ತು ಆರಾಧ ದೈವ ಸುಳೆಬಾಮಿಯ ಶಕ್ತಿಯಾಗಿ ನಿಂತಂಥ ಈ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ಬಿಗ್ ಟಾನಿಕ್ ಕೊಟ್ಟಂಥ ಕುಂದಾ ನಗರಿ ಮತ್ತು ಬೆಳಗಾವಿ ಜಿಲ್ಲೆಯ ಕುಂದಾ ಜನತೆ ಇವತ್ತು ಯಾರ್ಯಾರು ಇದಕ್ಕೆ ಶಕ್ತಿ ತುಂಬ್ಯಾರ ಅನ್ನೋದ ಕಾರ್ಯಾಧ್ಯಕ್ಷರು ಹಿಡ್ಕೊಂಡು, ಪಟ್ಟಣವ್ರು ಹಿಡ್ಕೊಂಡು, DB ಇನಾಮದಾರ್ ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ ಹಿಡ್ಕೊಂಡು, ಹದಿನೈದಿಂದ ಕಾರ್ಯಕರ್ತರು, ಕಾಗವಾಡದ ಕಾರ್ಯಕರ್ತರು, ಕುಡ್ಚಿ ಕಾರ್ಯಕರ್ತರು, ರಾಯಬಾಗದ ಕಾರ್ಯಕರ್ತರು, ಯಮಕನಮರಡಿ ಕಾರ್ಯಕರ್ತರು ಮತ್ತು ನಿಪ್ಪಾಣಿ ಕಾರ್ಯಕರ್ತರು ಪ್ರತಿಯೊಬ್ಬರು ಕಾಯ ವಾಚ ಮನಸಾದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಾರ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ಎಚ್ಚರಿಕೆ, ಸಹೋದರಿ MLC ಆಗ್ಯಾನಂತೇಳಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಿರ್ಲಕ್ಷ್ಯ ಮಾಡಬಾರ್ದ್ರಿ. ಮುಂದಿನ 2023 ಇಲೆಕ್ಷನ್ದಾಗ ಸಂಪೂರ್ಣ ಜವಾಬ್ದಾರಿ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಹೆಗಲ ಮೇಲಿನ ಹೈಕಮಾಂಡ್ ಹಾಕ್ತೈತ್ರಿ. ಇವರಿಬ್ಬರಿನ 18ರಾಗ 15 ಸೀಟ್ ತರುವಂಥ ಶಕ್ತಿ ಮಾಡ್ಕೋಬೇಕಾಕೈತಿ. ಆವಾಗ ಎಲ್ಲರೇ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಳ ಸೊಕ್ಕ ಬತ್ತಂತ ಹೇಳಿ ತಮ್ಮ MLC ಆಗ್ಯಾನು, ನಾನು MLA ಅದನು ಅಂಥೇಳಿ ಸೊಕ್ಕದಿಂದ ಮೆರೆದಾಡ್ರ ಮತ್ತು ಮನೆಗೆ ಮೂಲಿ ಗುಂಪ ಹಾಕ್ತಾಳಕ್ಕ. ನೀ ಹಂಗೆ ಮಾಡೋದಿಲ್ಲ ಅನ್ನೋದು ಬೆಳಗಾವಿ ಜಿಲ್ಲಾ ಜನತೆಗೆ ಭಾಳ ಗೊತ್ತೈತಿ. ಅದ್ರ ಸಲುವಾಗಿ ಇದನ್ನು ಭಾಳ ಕಡಕ ಹೇಳಾಕತ್ತನು. ಯಾಕಂದ್ರೆ ನೀ ನನ್ನ ಸಹೋದರಿನೂ ಅದಿ, ನನ್ನ ಮೇಲೆ ಭಾಳ ಪ್ರೀತಿನೂ ಇಟ್ಕೊಂಡು ನಾನು ನಿನಗೆ ಭಾಳ ಸಾರಿ ಶುಭಾಶಯ ಕಳಿಸಿ ನಿನಗೆ ಹಾರೈಸಿದ್ನಿ. ಇವತ್ತು ನೀ ಆರಿಸಿ ಬರೋ ಕಾರಣ ಇವತ್ತು ನಮ್ಮ ನಿಮ್ಮೆಲ್ಲರ ಒಂದು ಆಶೀರ್ವಾದವು ಕಾರಣಕ್ಕ ತಿಳ್ಕೊ ಸಾಕಿನ್ನ. ಈಗ ಚಾಣಕ್ಯ ತಂತ್ರ ಹೆಣದವರು ಯಾವುದೇ ಸದ್ದು ಗದ್ದಲವಿಲ್ಲದೆ, ಪ್ರಚಾರವಿಲ್ಲದೆ ಎಷ್ಟು ಚಂದ ಇವತ್ತು ಬೆಳಗಾವಿ ಜಿಲ್ಲಾದಾಗ ಒಂದು ಧೂಮಕೇತು ಅಂತೆ ಪ್ರಜ್ವಲ ಬೆಳಕಿನಿಂದ ಬೆಳಕು ಚೆಲ್ಲಿ ಬೆಳಗಾವಿ ಜಿಲ್ಲಾದಾಗ ಇವತ್ತು ಹಿರಿಯ ರಾಜಕಾರಣಿಗಳಿಗೆ ಒಂದು ದಿಗ್ಭ್ರಾಂತ ಮೂಡಿಸಿದಂಥ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೆಮ್ಮೆ ಪಡಬೇಕಲ್ರಿ. ಇವತ್ತು ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಒಬ್ಬ ಕಹಿ ಅನುಭವ ಸೋಲಿಸಿದ ಪಾಪ ಮಹಾಂತೇಶ್ ಕವಟಗಿ ಮಟ್ಟಿಗೆ ಈ ಸೋಲು ಆಗಬಾರ್ದಿತ್ತು. ಯಾಕೆ ಆಗಬಾರ್ದಾಗಿತ್ತು ಅಂದರೆ ಅಜಾತ ಶತ್ರು ಮಹಾಂತೇಶ್ ಕವಟಗಿ ಮಠ 13 ಶಾಸಕರು ಮತ್ತು 3 MP ಗಳು ಏನು ಮಾಡಿದ್ರು ಅನ್ನೋದು ಇನ್ನು ಅವರ ಹೈಕಮಾಂಡ್ ವಿಚಾರ ಮಾಡಬೇಕು. ಅದು ನಮ್ಮ ವಿವೇಚನೆಗೆ ಬಿಟ್ಟ ವಿಷಯ ಅಲ್ಲ, ಅವರ ವಿವೇಚನೆಗೆ ಬಿಟ್ಟ ವಿಷಯ. ಇಂಥ ಒಂದು ಕಠಿಣ ಪರಿಸ್ಥಿತಿ, ಅಗ್ನಿ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ರಾಜ್ಯ ರಾಜಕಾರಣ, ದೇಶದಲ್ಲಿ ರಾಜ್ಯ ರಾಜಕಾರಣ, ಮುಖ್ಯಮಂತ್ರಿ ಇಲ್ಲಿ ಬರ್ತಾರೆ, ಮಾಜಿ ಮುಖ್ಯಮಂತ್ರಿಗೆ ಬರ್ತಾರೆ, ಘಟಾನುಘಟಿಗಳು ವೀಕ್ಷಕರನ್ನ ಬೆಳಗಾವಿ ಜಿಲ್ಲೆಗೆ ಹಾಕ್ತಾರೆ. ಆದರೆ ಅದರಲ್ಲಿ ಗೆಲುವಿನಗೆ ಪ್ರಥಮ ಪ್ರಾಶಸ್ತ್ಯದ ಮತ ಚಂದ್ರರಾಜ್ ಹಟ್ಟಿಹೊಳಿ ತಗೋತಾನೆ.
ಸಣ್ಣ ವಯಸ್ಸಿನ ಹುಡುಗ ಇವತ್ತು ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡ್ತಾನೆ. 2ನೇ ವಯಸ್ಸಿನ ಸಣ್ಣ ವಯಸ್ಸಿನ ಹುಡುಗ ಲಕ್ಕನ್ ಜಾರಕಿಹೊಳಿನೂ ಸಹಿತ ವಿಧಾನ ಪರಿಷತ್ ಪ್ರವೇಶ ಮಾಡ್ತಾರೆ. ಇಬ್ಬರು ಯುವಕರದಾರ. ಬೆಳಗಾವಿ ಜಿಲ್ಲಾ ಅಭಿವೃದ್ಧಿ ಆಗಬೇಕು, ನಮ್ಮ ಕನಸು ನನಸಾಗಬೇಕು ಅಷ್ಟೆ. ಇದರಲ್ಲಿ ಯಾರ ಮೇಲೂ ನಾನು ಹೆಚ್ಚು ನೀನು ಹೆಚ್ಚು ಅನ್ನುವ ಮನೋಭಾವನೆ ಇಟ್ಕೋಬೇಡ್ರಿ. ಎಲ್ಲರೂ ಕೂಡಿ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಮಾಡ್ರಿ. ಸುನೀಲ್ ಗೌಡ ಪಾಟೀಲ್ ಅವ್ರದ್ದು MP ಪಾಟೀಲ್ ಅವ್ರಿಗೆ ನಾವು ಮುಂಚೆ ಹೇಳಿದ್ವಿ. ಕಲ್ಲಯ್ಯ ಸಾಲಿಮಂಟ್ ಇನ್ನೂ ಜೀವಂತದಾರ ಬಬಲೇಶ್ವರದಾಗ ತಿಕೋಟ. ಅವರು ನಮಗೆ ನೇರ ಸಂಪರ್ಕದಲ್ಲಿ ಹೇಳಿದಾಗ ಏನಂತೀರಿ ಅಣ್ಣವ್ರು ಅಂದಾಗ ಮೊಟ್ಟ ಮೊದಲನೇ ಬಾರಿಗೆ ನಾವು ಅಲ್ಲಿ MB ಪಾಟೀಲ್ ಸಹೋದರ ಸುನೀಲ್ ಗೌಡ ಪಾಟೀಲ್ ಪ್ರಥಮ ಪ್ರಾಶಸ್ತ್ಯದಿಂದ ಆರಿಸಿ ಬಂದಾಗ ಬರ್ತಾರಂತೇಳಿ ನಾವು ಭವಿಷ್ಯ ನೋಡಿದಾಗ ಅಲ್ಲಿ ಕೆಲವರು ಕಮೆಂಟ್ ನೆಗೆಟಿವ್ ಹಾಕಿದ್ರು. ಭಾಳ ಬೇಗಳಾನು ಬೇದ್ರು. ಬೇರೆ ಆ ಬೇಗಗಳು ಇನ್ನು ಅವ್ರಿಗೆ ತಿರುಗಬಾಣದು. 3ನೇ ಸ್ಥಾನ ಕೊಟ್ಟಿದ್ದು ನಾವು. ಸಲೀಂ ಅಹ್ಮದ್ ಅವರು ಪ್ರಥಮ ಪ್ರಾಶಸ್ತ್ಯದ ಮತದಿಂದ ಬರ್ತಾರಂತೇಳಿ. ಆದರೆ ದ್ವಿತೀಯದಿಂದ ಬಂದರೂ ಸಹಿತ MLC ಆದರು. ಇದಕ್ಕೆ ನಂಬರ್ 1 ಚಾನಲ್ ಭವಿಷ್ಯ ನಿಜವಾಯಿತು. ಹಾಗಾದ್ರೆ ನಂಬರ್ 1 ಚಾನಲ್ ಯಾವಾಗ ಏನು ಭವಿಷ್ಯ ಹೇಳ್ತೈತಿ ಅಂಥ ತಂತ್ರಜ್ಞಾನ ಆಧುನಿಕ ಕಾಲದ ಅಸ್ಟ್ರಾಲಜಿ ಭವಿಷ್ಯಗಾರನ್ನ ಗುಪ್ತವಾಗಿ ನಾವು ಇಟ್ಟಿದ್ದೀವಿ. ಅವರ ಸಲಹೆ ಮುಖಾಂತರ ರಾಜ್ಯ ರಾಜಕಾರಣದ ಚಿತ್ರ ಬದಲು ಮಾಡುವಂಥ ಪೇಜ್ ಪುಸ್ತಕಗಳು ನಮ್ಮಲ್ಲಿ ಅದಾವ ಅನ್ನೋದನ್ನು ತಿಳ್ಕೊರಿ. ಗ್ರಾಮ ಮಟ್ಟದಿಂದ ಹಿಡಿದು ದಿಲ್ಲಿ ರಾಜಕಾರಣದ ಪ್ರತಿಯೊಂದು ಭವಿಷ್ಯನ ನಂಬರ್ 1 ಚಾನಲ್ದಾಗ ನೀವು ಕೇಳಬೇಕಾಕೈತ್ರಿ. ಕೇಳ್ತೀರಿ? ಎಷ್ಟು ವಿಡಿಯೋ ಮಾಡ್ಯಾವ, ಎಷ್ಟು ಹೆಣ್ಮಕ್ಳು, ಆ ಹೆಣ್ಮಕ್ಳು ಉನ್ನತ ಸ್ಥಾನಕ್ಕೆ ಹೋಗ್ಯಾರ. ಎಷ್ಟು ಜನರದ್ದು ನಾವು ಇಲ್ಲಿ ಕರೆದ ಸಂವಾದ ಮಾಡೀವಿ, ಅವರು ಉನ್ನತ ಸ್ಥಾನಕ್ಕೆ ಹೋಗ್ಯಾರ. 2.5 ವರ್ಷ ಚಾನಲದಲ್ಲೇ ಯಾರ್ಯಾರು ಇವತ್ತು MP MLA MLC ಆಗಬೇಕಾಗಿತ್ತು ಈ ಚಾನಲದ ಭವಿಷ್ಯದ ಮುಖಾಂತರ ಇವತ್ತು ಅವರು ರಾಜ್ಯ ಮತ್ತು ದೇಶದ ರಾಜಕಾರಣ ಹಿಡಿದಾರ. ಅದಕ್ಕೆ ಪ್ರಮುಖ ಕಾರಣ ಇಲ್ಲೇ MP ಅವರು ರಾಜ್ಯಸಭಾ ಸದಸ್ಯರಾಗಿದ್ದು, ಅನೇಕ ಶಾಸಕರಾಗಿದ್ದು, ಎಲ್ಲರ ಭವಿಷ್ಯವನ್ನು ನಾವು ಹೇಳಿದಂಥ ಈ ನಂಬರ್ 1 ಚಾನಲ್ಗೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇವತ್ತಿನ ವಿಡಿಯೋ ಸಂಪೂರ್ಣ ದೃಶ್ಯ ಸಮೇತ ಹಾಕಾಕತ್ತೀನಿ. ಚಂದ್ರರಾಜ್ ಹಟ್ಟಿಹೊಳಿ ಏನು ಮಾತಾಡಿದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ದೇವೇಂದ್ರ ರತ್ನಾಕರ್, ಪಂಚನಗೌಡ ದ್ಯಾಮನಗೌಡರು ಬೆಳಗಾವಿ ಜಿಲ್ಲಾ ಪಂಚಮಶಾಲಿ ಅಧ್ಯಕ್ಷರು ಏನು ಕಾರ್ಯತಂತ್ರ ಮಾಡಿದ್ದು ಎಲ್ಲರ ಭಾವಚಿತ್ರಗಳನ್ನ ಹಾಕಾಕತ್ತೀನಿ. ಅಶೋಕ್ ಪಟ್ಟಣ್, ಪ್ರಕಾಶ್ ಹುಕ್ಕೇರಿ, DB ಇನಾಮದಾರ್ ಜಮೇತ ಎಲ್ಲರೂ ಯಾರ್ಯಾರು ಶ್ರಮ ವಹಿಸಿದ್ರು ಎಲ್ಲರದ್ದು ಹಾಕಾಕತ್ತೀನಿ. ಅದರ ಸಲುವಾಗಿ ಲಕ್ಕನ್ ಜಾರಕಿಹೊಳಿ 2ನೇ ಸ್ಥಾನದಲ್ಲಿ ತೃಪ್ತಿ ಪಡುವಂಥ ಪರಿಸ್ಥಿತಿ ಆಯಿತು. ಆದರೆ ಅವರು ಶಕ್ತಿ ಬಲಾಢ್ಯ ಆಯಿತು. 4 ಸಹೋದರರು ಇನ್ನು ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ 4 ಪಿಲ್ಲರ್ಗಳನ್ನು ತಯಾರು ಮಾಡಿದ್ದಾರೆ. ಅದು ಒಂದು ಹೆಮ್ಮೆ ಪಡುವ ವಿಷಯ. ಆದರೆ ಇದರಲ್ಲಿ ಕಹಿ ಅನುಭವ ಅನುಭವಿಸಿದಂಥ ಮಹಾಂತೇಶ್ ಕವಟಗಿಮಠ ಸರಳ ಸಜ್ಜನಿಕೆ ರಾಜಕಾರಣಿ ಸೋಲಿಗೆ ಶರಣಾಗಬೇಕಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತಿ. ಈ ವಿಡಿಯೋ ಹೆಂಗೆ ಅನಿಸ್ತು ನಿಮಗೆ? ಇವತ್ತು ನಿಮ್ಮ ಕಮೆಂಟ್ ಮತ್ತು ನಿಮ್ಮ ಅನಿಸಿಕೆಗಳನ್ನು ಸವಿಸ್ತಾರವಾಗಿ ನನ್ನ ಇನ್ಬಾಕ್ಸಲ್ಲಿ ಹಾಕಿ, ಮತ್ತು ನಂಬರ್ 1 ಚಾನಲ್ ಫಾಲೋ ಮಾಡಲ್ಲ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಇವತ್ತು ಸಂಜೆ ಲಕ್ಷ್ಮೀ ಅಕ್ಕನ ಮನೆಯಾಗ ಬೆಲ್ಲದ ತೋಪದಾಗ ಮಸ್ತ್ ಸಜಕ ತಯಾರಾಗೋದೈತ್ರಿ. ಅವ್ರು ಕರೆದ್ರೆ ಹೋಗೊಂಡ್ರಲ್ಲ, ಅವ್ರು ಕರಿಲ್ದ ಹೋಗೋದನ್ರಿ ಬೇಡ. ಅವ್ರು ನಮಗೆ ಕರಿಯವ್ರದಾರ, ಅವ್ರು ನನಗೆ ಕರೆದ್ರ ನಿಮಗೆ ಕರಿತನು. ಎಲ್ಲರೂ ಕೂಡಿ ಹೋಗಿ ಲಕ್ಷ್ಮೀ ಅಕ್ಕನ ಮನೆಯಾಗ ಸಜಕ ತಿನ್ನೋನು. ಹಂಗಾದ್ರೆ ಮತ್ತೆ ಬರಲ್ರಿ ಬೇರೆ ಸುದ್ದಿ ತಗೊಂಡ. ನಮಸ್ಕಾರಿಪ್ಪ. ಕಾಂಗ್ರೆಸ್ ಅಭ್ಯರ್ಥಿ ಜಯಗಳಿಸಿರುವಂಥ ಏನು ಚಂದ್ರರಾಜ್ ಹಟ್ಟಿಹೊಳಿ ಇದ್ದಾರೆ, ಅವರು ನನ್ನ ಜೊತೆ ಇದ್ದಾರೆ. ಅವರನ್ನೇ ನಾನು ಮಾತಾಡ್ತೀನಿ. ಮೊದಲಿದ್ದಾಗಿ ಏನು ಹೇಳ ಬಯಸ್ತೀರಿ ಈ ಜಯವನ್ನು? ಈ ಜಯ ಜಿಲ್ಲೆಯ ಸಮಸ್ತ ಕಾಂಗ್ರೆಸ್ ಪಕ್ಷದ ಸಮಸ್ತ ನಾಯಕರಿಗೆ ಸಿಕ್ಕಂಥ ಜಯ. ಸಮಸ್ತ ನಾಯಕರು, ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಏನು ನಮ್ಮ ಮೇಲೆ ವಿಶ್ವಾಸ ಇಟ್ಟರು, ಸತೀಶನ ಜಾರಕಿಹೊಳಿ ಅವರ ನೇತೃತ್ವಕ್ಕೆ ಸಿಕ್ಕಂಥ ಜಯ. ಅವ್ರ ನೇತೃತ್ವವನ್ನು ಜಿಲ್ಲೆಯ ಜನ ಮೆಚ್ಚಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಹಾಕಿದ್ದಾರೆ. ಅವ್ರ ನೇತೃತ್ವಕ್ಕೆ ಸಿಕ್ಕಂಥ ಜಯ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸತೀಶನ ಜಾರಕಿಹೊಳಿ ಅವರ ಟೀಮ್ ವರ್ಕ್, ಆ ಟೀಮ್ ವರ್ಕನ್ನು ಜಿಲ್ಲೆಯ ಜನ ಇವತ್ತು ಮೆಚ್ಕೊಂಡಿದ್ದಾರೆ. ಆ ಕಾಂಬಿನೇಷನ್ನ ಜಿಲ್ಲೆಯ ಜನ ಮೆಚ್ಕೊಂಡಿದ್ದಾರೆ. ಆ ಕಾಂಬಿನೇಷನ್ಗೆ ಇವತ್ತು ಮತದಾನ ಮಾಡಿದ್ದಾರೆ. ಈ ಜಯವನ್ನು ಯಾರಿಗೆ ಅರ್ಪಿಸ್ತಾ ಇದ್ದೀರಿ? ನೋಡಿ, ಈ ಜಯವನ್ನು ಸತೀಶನ್ನ ಜಾರಕಿಹೊಳಿ ಅವರ ನೇತೃತ್ವಕ್ಕೆ ಈ ಸಂದರ್ಭದಲ್ಲಿ ಅರ್ಪಣೆ ಮಾಡ್ತೀನಿ. ಅಲ್ಲ, ಭಾಳಷ್ಟು ಏನಂತಂದರೆ ಜಾತಿ ರಾಜಕಾರಣ ಕೇಳಿ ಬಂತು, ಭಾಳಷ್ಟು ನಿಮ್ಮ ಬಗ್ಗೆ ರೋಮರ್ಸನ್ನು ಹರಡಿಸುವಂಥ ಕೆಲಸ ಆಯಿತು. ಎಲ್ಲದನ್ನು ಮೀರಿ ಏನಂತಂದರೆ ನಿಮಗೆ ಜಯಬೇರಿಯನ್ನು ತಂದು ಕೊಟ್ಟಿರುವಂಥದ್ದು ಮತದಾರರು. ಅವ್ರಿಗೆ ಏನು ಹೇಳ ಬಯಸ್ತೀರಿ? ನೋಡಿ, ಜಿಲ್ಲೆಯ ಎಲ್ಲ ಹಿರಿಯ ನಾಯಕರು, ಪ್ರಕಾಶನ್ನ ಹುಕ್ಕೇರಿ ಅವ್ರನ್ನ ಹಿಡ್ಕೊಂಡು AB ಪಾಟೀಲ್ ಸಾಹೇಬ್ರು, DB ಇನಾಮದಾರ್ ಸಾಹೇಬ್ರು, ಎಲ್ಲ ಹಿರಿಯ ನಾಯಕರು ಎಲ್ಲರನ್ನೂ ಕಾನ್ಫಿಡೆನ್ಸ್ನಾಗ ತೊಗೊಂಡ್ರು. ಅಶೋಕ್ ಪಟ್ಟಣ್ ಅವ್ರನ್ನ, ಅಂಜಲಿ ನಿಂಬಾಳ್ಕರ್ ಅವ್ರನ್ನ, ಮಹಾಂತೇಶ್ ಕೌಜಲ್ಗಿ ಅವ್ರನ್ನ, ಲಕ್ಷ್ಮೀ ಹೆಬ್ಬಾಳ್ಕರ್ನ ಕರೆದು ಬಿಟ್ಟು ಮೀಟಿಂಗ್ ಮಾಡಿ, ನೋಡ್ರಪ್ಪ ಮುಂಬರುವಂಥ ದಿನದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಗಟ್ಟಿ ಆಗ್ಬೇಕಂತಾರೆ ಈ ಎಲೆಕ್ಷನ್ನಾಗ ನಾವೆಲ್ಲರೂ ಒಗ್ಗೂಟ್ಟು ಕೆಲಸ ಮಾಡ್ಬೇಕಂತ ಅವ್ರನ್ನೆಲ್ಲ ಕಾನ್ಫಿಡೆನ್ಸ್ನಾಗ ತೊಗೊಂಡು ಸತೀಶನ್ನ ಜಾರಕಿಹೊಳಿ ಅವ್ರ ನೇತೃತ್ವದಾಗ ನಾವು ಈ ಎಲೆಕ್ಷನ್ ಮಾಡಿದ್ವಿ. ಆ ಎಲೆಕ್ಷನ್ನ ಜಿಲ್ಲೆಯ ಜನ ಒಪ್ಕೊಂಡ್ರು.
ಬದಲಾವಣೆ ಬಯಸಿಬಿಟ್ಟು ಜಿಲ್ಲೆಯ ಜನ ಒಪ್ಕೊಂಡ್ಬಿಟ್ಟು ಇವತ್ತಿನ ದಿವಸ ಏನು ನಿಮ್ಮ ಮುಂದೆ ಫಲಿತಾಂಶ ಇದೆ, ಆ ಬದಲಾವಣೆ ಸಲುವಾಗಿ ಜಿಲ್ಲೆಯ ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿದ್ದಾರೆ. ಮೊದಲನೇದಾಗಿ ನಿಮ್ಮ ಅಕ್ಕನೇ ನಿಮಗೆ ಗಾಡ್ ಫಾದರ್ ಅಂತೇಳಿ ಹೇಳ್ಕೊತಾ ಬರ್ತಿದ್ರಿ ತಾವು. ಈ ಸಂದರ್ಭದಲ್ಲಿ ಅವರು ನೆನಪನ್ನು ಮಾಡ್ಕೊಳ್ಳೋದಾದ್ರೆ, ಜೊತೆಗೆ ಅವ್ರಿಗೆ ಹೇಳೋದಾದ್ರೆ ಏನು ಹೇಳ ಬಯಸ್ತೀರಿ ಅಂತ? ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಈಸ್ ಅ ಫೈಟರ್. ಶಿ ಈಸ್ ಮೈ ರೋಲ್ ಮಾಡೆಲ್. ನನ್ನ ಪಾಲಿನ ದೇವರವರು. ಅವರು ಯಾವತ್ತೂ ನನಗೊಂದು ಮಾತು ಹೇಳ್ತಾ ಇರ್ತಾರೆ, ನಿನ್ನ ಕೆಲಸ ನೀನು ಕರೆಕ್ಟಾಗಿ ಮಾಡಬೇಕು. ಯಾವುದೇ ಕೆಲಸ ಇರಲಿ ಕರೆಕ್ಟಾಗಿ ಮಾಡಬೇಕು. ದೇರ್ ಇಸ್ ಅ ಸಮಥಿಂಗ್ ಕಾಲ್ಡ್ ಡಿವೈನ್ ಪವರ್ ಆ್ಯಂಡ್ ಡಿವೈನ್ ಜಸ್ಟಿಸ್. ಇವತ್ತಿನ ದಿವಸ ಡಿವೈನ್ ಜಸ್ಟಿಸ್ ಆಗಿದೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತದಾರರು ಕೈ ಹಿಡಿದಿದ್ದಾರೆ. ಸೊ ದಿಸ್ ಇಸ್ ಅ ಡಿವೈನ್ ಜಸ್ಟಿಸ್. ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನ ಪಾಲಿನ ದೇವರು. ಈಗ ಮೊದಲನೇದಾಗಿ ಈ ಗೆಲುವು ಆದ ನಂತರ, ಈಗ ಜಯಶಾಲಿ ಅಧಿಕೃತವಾಗಿ ಘೋಷಣೆ ಆದ ನಂತರ ಯಾರನ್ನ ಭೇಟಿ ಮಾಡ್ತಾ ಇದ್ದೀರಂತ? ನಾನು ಫಸ್ಟ್ ಸತೀಶನ್ನಾಗಿ ಫೋನ್ ಮಾಡ್ತೀನಿ. ಈಗ ಅವ್ರು ಎಲ್ಲದಾರು ಕೇಳ್ತೀನಿ, ಫಸ್ಟ್ ಅವ್ರಿಗೆ ಹೋಗಿ ಭೇಟಿ ಆಗ್ತೇನೆ. ಗೆದ್ದಿದೆ ಅನಿಸುತ್ತೆ. ಬಹಳ ಸಂತೋಷ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಂಘಟನೆ ಜೋರಾಗಿ ಆಗಿದೆ. ಸೊ ಎಲ್ರಿಗೊಂದು ಹುರುಪು. ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಜಿಲ್ಲೆ ಎಲ್ಲ ಮುಖಂಡರ ನಾಯಕತ್ವದಲ್ಲಿ ಕಲೆಕ್ಟಿವ್ ಆಗಿ ನಾವು ಇಲೆಕ್ಷನ್ ಮಾಡಿದ್ವಿ. ಡೇ 1 ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸದಿಂದ ಇಲೆಕ್ಷನ್ ಗೆಲ್ಲಿದ್ವಿ. ಸೊ ಅದ್ರ ಫಲಿತಾಂಶ ಇವತ್ತು ಬಂದಿದೆ. ರಮೇಶ್ ಜಾರಕಿಹೊಳಿ ಅವರು ಏನಾದರೂ ಮಾಡಿ ಸಹೋದರನ ಸೋಲಿಸಬೇಕು ಅಂತ ನಿಮ್ಮ ವಿರುದ್ಧ ಬಹಳಷ್ಟು ಇದು ಮಾಡಿದರು. ಪಕ್ಷದ ಅಭ್ಯರ್ಥಿಯನ್ನು ಕಳಿಸಿದರು. ನಾನು ಅವರು ಏನು ಮಾಡಿದ್ರು ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಗೆಲ್ಲಲೇಬೇಕು ಅಂತ ನಾವು ನಿಂತ್ವಿ. ಬೇರೆಯವರು ನಮ್ಮನ್ನು ಸೋಲಿಸಲೇಬೇಕು ಅಂತ ನಿಂತರೆ ನಾವು ನಮ್ಮ ಪಕ್ಷವನ್ನು ಗೆಲ್ಲಿಸಲೇಬೇಕು ಅಂತ ನಿಂತ್ವಿ. ಸೊ ಮುಖಂಡರು ಎಲ್ಲರ ಆಶೀರ್ವಾದ ಆಯಿತು. ಪ್ರಕಾಶ್ ಹುಕ್ಕೇರಿ ಅವರು ಎಲ್ಲರ ಹೆಸರು ಹೇಳ್ತಾ ಇದ್ದೀನಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲರೂ ಅಷ್ಟು ಕೆಲಸ ಮಾಡಿದ್ದಾರೆ. ಡಿಫಿಟೆಡ್ ಕ್ಯಾಂಡಿಡೇಟ್ಗಳಿರ್ಬೋದು, ನಮ್ಮ ಸಿಟ್ಟಿಂಗ್ MLAಗಳಿರ್ಬೋದು, ಮಾಜಿ ಮಂತ್ರಿಗಳಿರ್ಬೋದು, ಅವರ ಆರೋಗ್ಯವನ್ನು ಗಮನಿಸದೆ ಅವರೇ ಇಲೆಕ್ಷನ್ ನಿಂತ್ಕೊಂಡಿದ್ದ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಅದರ ಒಂದು ಪ್ರತಿಫಲ ನಮಗೆ ಸಿಕ್ಕಿದೆ. ನಾವು ಗೆಲ್ಲೋದಕ್ಕೆ ನಿಂತಿದ್ದೀವಿ, ನಾವು ಗೆದ್ದಿದ್ದೀವಿ. ಉತ್ಸಾಹದಿಂದ ಗೆದ್ದಿದ್ದೀವಿ, ಒಗ್ಗಟ್ಟಿನಿಂದ ಗೆದ್ದಿದ್ದೀವಿ. BJPಯವರ ವಿರುದ್ಧ ಇದ್ದಂಥ ಗಾಳಿಯಿಂದ ಗೆದ್ದಿದ್ದೀವಿ. ಮೊದಲನೇ ದಿನದಿಂದ ನಮ್ಮ ಕಾರ್ಯಾಧ್ಯಕ್ಷರು ಹೇಳ್ಕೊಂಡು ಬಂದಿದ್ರು ಸತೀಶ್ ಅಣ್ಣನವರು, ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ಓಟ್ ಇದೆ, ಈ ಓಟ್ ಬ್ಯಾಂಕನ್ನು ನಾವು ಗಟ್ಟಿಗೊಳಿಸಿದ್ರೆ ಸಾಕು, ನಮ್ಮ ಓಟ್ಗಳು ಆ ಕಡೆ ಈ ಕಡೆ ಹೋಗದಿದ್ರೆ ಸಾಕು ಅಂತ ಹೇಳ್ಕೊಂಡು ಬಂದ್ವಿ. ಆ ಕೆಲಸ ಪ್ರಾಮಾಣಿಕವಾಗಿ ಪ್ರತಿಯೊಂದು ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಪ್ರತಿಯೊಬ್ಬರು ಮಾಡಿದ್ರು. ಇವತ್ತು ಗೋಕಾಕ್ ಅರಬಾವಿನಲ್ಲೂ ಕೂಡ ನಮಗೆ ಮತ ಅಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ನಾವ್ಯಾರು ಹೋಗಲಿಲ್ಲ, ಕ್ಯಾಂಡಿಡೇಟ್ ಹೋಗಲಿಲ್ಲ. ಆದರೆ ಅಲ್ಲಿ ಕೂಡ ನಮ್ಗೆ ಇವತ್ತು ಮತ ಬಿದ್ದಿದ್ದಾವಂಥದ್ದು ಎಷ್ಟು ಹೆಮ್ಮೆ ಅನಿಸುತ್ತೆ. ನನ್ನ ಸಮಾಜ ನನ್ನ ಕೈ ಬಿಡಲಿಲ್ಲ. ಜಿಲ್ಲೆ ಎಲ್ಲ ಸಮಾಜ, ಬರೀ ಒಂದು ಸಮಾಜ ಅಲ್ಲ, ಜಿಲ್ಲೆ ಎಲ್ಲ ಸಮಾಜ ಇವತ್ತು ನಮ್ಮನ್ನು ಮಗಳಂತ ನೋಡಿ, ನನ್ನ ತಮ್ಮನ ಮಗ ಅಂತ ನೋಡಿ ಇಷ್ಟೊಂದು ಆಶೀರ್ವಾದ ಮಾಡಿದಾರಲ್ಲ, ಇದಕ್ಕೆ ನಾನು ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಕೃತಜ್ಞತೆ ಆಗಿರ್ತೀನಿ. 2023 ಇಲೆಕ್ಷನ್ಗೆ ಇದೊಂದು ಟಾನಿಕ್ ಆದಂಗೆ ಆಯಿತು. ಬೆಳಗಾವಿ ಜಿಲ್ಲೆ ಒಂದು ದಿಕ್ಸೂಚಿ ಆಯಿತು. ಬಹಳ ದೊಡ್ಡ ಜಿಲ್ಲೆ ನಮ್ಮ ಜಿಲ್ಲೆ. ಸೊ ಇದೇ ಒಂದು ಟಾನಿಕ್ನ ಇಟ್ಕೊಂಡು ಮುಂಬರುವಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು ಮತ್ತು MLA ಚುನಾವಣೆ ಇರ್ಬೋದು, ಈ ಹುರುಪಿನಲ್ಲಿ ನಾವು ಹೋಗ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಹೆಚ್ಚು ಕಮ್ಮಿ ನಮ್ಮ ನಿರೀಕ್ಷೆಗಿಂತಲೂ ಹೆಚ್ಚಿಗೆ ಮತವನ್ನು ಕೊಡಲಿಕ್ಕೆ ಜನರಾಜ್ ಜಾರಕಿಹೊಳಿ ಅವರನ್ನ ಎಲ್ಲರೂ ಒಟ್ಟಾಗಿ ನಾವು ಕೆಲಸ ಮಾಡೋದ್ರಿಂದ ಬೆಳಗಾವಿಯಲ್ಲಿ ನಮ್ಗೆ ಗೆಲ್ಲಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ನಾವು ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಶೇಷ ಮುಖಂಡರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಶೇಷ ಕಾಳಜಿ ಕೂಡ ಅವರು ಈ ಚುನಾವಣೆಯಲ್ಲಿ ವಹಿಸಿದರು. ನಾವು ಕೂಡ ಡೇ 1 ಅವ್ರ ಗೆಲುವಿಗೆ ಶ್ರಮ ವಹಿಸಿದ್ದೀವಿ. ಎಲ್ಲರೂ ಅಷ್ಟೇ ನಮ್ಮಷ್ಟೇ ಆಸಕ್ತಿಯಿಂದ ಉತ್ಸಾಹದಿಂದ ಕೆಲಸ ಮಾಡಿದ್ರೆ ಇವತ್ತು ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ನಮ್ಮ ಮತದಾರನ ಮತ್ತೊಮ್ಮೆ ಅಭಿನಂದಿಸ್ತೇವೆ. ಈ ಚುನಾವಣೆ ಮೂಲಕ ನಮಗೆ ಕಾಂಗ್ರೆಸ್ಗೆ ಮತ್ತೊಂದು ಶಕ್ತಿ ಚುನಾವಣೆ ನಮಗೆ ಕೊಟ್ಟಿದೆ. ಯಾಕಂದರೆ ಇಲ್ಲಿ ರೂಲಿಂಗ್ ಪಾರ್ಟಿ ಇದ್ರೂ ಕೂಡ ಅದನ್ನು ಮೀರಿ ನಾವು ಗೆಲುವು ಸಾಧಿಸೋದು. ನಿಮ್ಮ ಸಹೋದರರು ಸಹ ಸ್ಪರ್ಧೆ ಮಾಡಿದ್ರು, ಬಂಡಾಯ ಅಭ್ಯರ್ಥಿ, ಅವರು ಸಹ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ನೋಡಪ್ಪ, ನಾವು ಹೇಳಿದ್ದಿಲ್ಲ, ಅದೇನೋ ಸ್ಪರ್ಧೆ ಇದ್ರು ಕೂಡ BJP ವರ್ಸಸ್ ಲಕ್ಷ್ಮಣ್ ಜಾರಕಿಹೊಳಿ ಅವ್ರ ಡಿ ಟೀಮೇ ಅದು ಎರಡು BJP ಅಂತ ಕನ್ಸಿಡರ್ ಮಾಡಿದ್ದೀವಿ. ಒಬ್ಬರು ಸೋಲ್ತಾರೆ, ಒಬ್ಬರು ಗೆಲ್ತಾರೆ ಅಂತ ಹೇಳಿದ್ದೀವಿ. ಅದು ಅವರಲ್ಲಿ ಫೈಟ್ ನಿಂತಾನೆ. ಅಂತಿಮವಾಗಿ ಯಾರು ಗೆಲ್ತಾರೋ ಕಾದು ನೋಡಬೇಕಷ್ಟೇ.